ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇದು ಜಿ ಕನ್ನಡ ನ್ಯೂಸ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೆಂಗಳೂರು ವಿಶ್ವವಿದ್ಯಾಲಯ ನೂತನ ಕುಲಪತಿ ಸ್ಥಾನಕ್ಕೆ ತೀವ್ರ ಪೈಪೋಟಿ ನಡೀತಾ ಇದೆ. ಬೋರಲಿಂಗಯ್ಯನವರ ಸರ್ಚ್ ಕಮಿಟಿಯಿಂದ 3 ಹೆಸರು ಅಂತಿಮಗೊಳಿಸಲಾಗಿದೆ. ಜುಲೈ 10ರಂದು ಹಾಲಿ ಕುಲಪತಿ ಜೈಕರ್ ಅಧಿಕಾರದ ಅವಧಿ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆ ಹೊಸ ಕುಲಪತಿ ನೇಮಕಕ್ಕೆ ಸರ್ಕಾರದ ಶೋಧ ಸಮಿತಿ ಈಗ 3 ಹೆಸರನ್ನ ಅಂತಿಮಗೊಳಿಸಿರುವಂತದ್ದು. ಬೆಂಗಳೂರು ವಿಶ್ವವಿದ್ಯಾಲಯದ ಮಾಜಿ ರಿಜಿಸ್ಟ್ರಾರ್ ಸಿ ದೇವರಾಜ್, ಸಿ ಶ್ರೀನಿವಾಸ್, ವಿಶ್ವೇಶ್ವರಯ್ಯ ವಿಶ್ವವಿದ್ಯಾಲಯದ ಮಾಜಿ ರಿಜಿಸ್ಟ್ರಾರ್ ಎನ್ ಜಗನ್ನಾಥ್ ರೆಡ್ಡಿ ಅವರ ಹೆಸರು ಕೇಳಿ ಬರ್ತಾ ಇರುವಂತದ್ದು. 3 ಹೆಸರನ್ನ ರಾಜ್ಯಪಾಲರಿಗೆ ಕಮಿಟಿ ಶಿಫಾರಸು ಮಾಡಿರುವಂತದ್ದು. ಕುಲಾಧಿಪತಿ ಹಾಗೂ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ಗೆ 3 ಹೆಸರನ್ನ ಸರ್ಚ್ ಕಮಿಟಿ ಶಿಫಾರಸು ಮಾಡಿರುವಂತದ್ದು. ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ರಾಜ್ಯಪಾಲರು ಸಮಾಲೋಚನೆಯನ್ನ ಮಾಡಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಈಗ ಅಧಿಕಾರದ ಅವಧಿ ಅಂತ್ಯವಾಗ್ತಾ ಇರುವಂತದ್ದು. ಹಾಲಿ ಕುಲಪತಿಗಳಾದಂಥ ಜೈಕರ್ ಅವರ ಅಧಿಕಾರದ ಅವಧಿ ಜುಲೈ 10ಕ್ಕೆ ಅಂತ್ಯವಾಗಲಿದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಹೊಸ ಕುಲಪತಿ ನೇಮಕಕ್ಕೆ ಸರ್ಕಾರದ ಶೋಧ ಸಮಿತಿ ಅಂತಿಮವಾಗಿ 3 ಹೆಸರನ್ನ ಘೋಷಣೆ ಮಾಡಿರುವಂತದ್ದು. ಈಗ ಕುಲಾಧಿಪತಿಗಳು ಹಾಗೂ ರಾಜ್ಯಪಾಲರಾದಂಥ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ 3 ಹೆಸರನ್ನ ಶಿಫಾರಸು ಮಾಡಲಾಗಿದೆ ಸರ್ಚ್ ಕಮಿಟಿ ವತಿಯಿಂದ. ಹಾಗಾಗಿ ಇದರ ಸಂಬಂಧ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ರಾಜ್ಯಪಾಲರು ಸಮಾಲೋಚನೆಯನ್ನ ನಡೆಸಿ ಅಂತಿಮವಾಗಿ ಯಾರ ಹೆಸರು ಫೈನಲ್ ಮಾಡಬೇಕು ಅನ್ನುವಂಥ ನಿರ್ಧಾರಗಳನ್ನ ತೆಗೆದುಕೊಳ್ಳಲಿದ್ದಾರೆ. ಈಗ ಶಿವರಾಜ್ ಹಾಗೂ ಜಗನ್ನಾಥ್ ಅವರ ವಿರುದ್ಧ ಹಲವು ಗಂಭೀರ ಆರೋಪಗಳು ಇರುವಂಥದ್ದು. ಮೌಲ್ಯಮಾಪನ ವಿಭಾಗದ ರಿಜಿಸ್ಟ್ರಾರ್ ಆಗಿದ್ದಂಥ ಶಿವರಾಜ್ ಅವರು 2018-19ರಲ್ಲಿ ಟೆಂಡರ್ ಇಲ್ಲದೆ ಖಾಸಗಿ ಕಂಪನಿಗೆ ಅಕ್ರಮವಾಗಿ ಉತ್ತರ ಪತ್ರಿಕೆ ಕಾರ್ಯಾದೇಶವನ್ನ ನೀಡಿರುವಂಥ ಆರೋಪಗಳಿರುವಂಥದ್ದು. ಇದೇ ವೇಳೆ ಜಗನ್ನಾಥ್ ರೆಡ್ಡಿ ಅವರು ವಿಟಿಯು ರಿಜಿಸ್ಟ್ರಾರ್ ಆಗಿದ್ದ ವೇಳೆ 2019ರಲ್ಲಿ ಕಚೇರಿ ದುರುಪಯೋಗದ ಗಂಭೀರ ಆರೋಪಗಳಿವೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಿಶ್ವವಿದ್ಯಾಲಯದ ನೂತನ ಕುಲಪತಿ ಯಾರಾಗ್ತಾರೆ ಅನ್ನುವಂತ ಕುತೂಹಲ ಸದ್ಯ ಮನೆ ಮಾಡಿರುವಂಥದ್ದು. ಹಾಗಾಗಿ ಇರುವಂಥ 3 ಪೈಕಿ ಯಾರನ್ನ ಈಗ ಅಂತಿಮಗೊಳಿಸಲಾಗಿದೆ. ತಾವರ್ ಚಂದ್ ಗೆಹ್ಲೋಟ್ ಅವರು ಡಿಕೆ ಶಿವಕುಮಾರ್ ಅವರ ಜೊತೆ ಇದರ ಬಗ್ಗೆ ಚರ್ಚೆಯನ್ನ ನಡೆಸಿ ಸಮಾಲೋಚನೆಯ ಬಳಿಕ ಯಾರ ಹೆಸರು ಅಂತಿಮವಾಗುತ್ತೆ ಅನ್ನುವಂಥ ಕುತೂಹಲ ಕೂಡ ಈಗ ಮನೆ ಮಾಡಿರುವಂಥದ್ದು. ಜುಲೈ 10ನೇ ತಾರೀಕು ಹಾಲಿ ಕುಲಪತಿಗಳ ಅಧಿಕಾರದ ಅವಧಿ ಅಂತ್ಯವಾಗ್ತಾ ಇರುವಂಥ ಕಾರಣ ಆ ಒಂದು ಸ್ಥಾನಕ್ಕೆ ಯಾರ ಹೆಸರನ್ನ ಶಿಫಾರಸು ಮಾಡಬೇಕು, ಯಾರ ಹೆಸರು ಅಂತಿಮವಾಗುತ್ತೆ ಅನ್ನುವಂಥ ಕುತೂಹಲ ಮನೆ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಜುಲೈ 10ನೇ ತಾರೀಕು ಹಾಲಿ ಕುಲಪತಿಗಳಾದಂಥ ಜೈಕರ್ ಅವರ ಅಧಿಕಾರದ ಅವಧಿ ಅಂತ್ಯವಾಗ್ತಾ ಇದೆ. ಹಾಗಾಗಿ ಈ ಸ್ಥಾನಕ್ಕೆ ಈಗ 3 ಹೆಸರು ಕೇಳಿ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸದ್ಯ ಈ ಒಂದು ಗೌರವಾನ್ವಿತ ಈ ಒಂದು ಪೊಸಿಷನ್ ಏನಿದೆ, ತುಂಬ ರೆಸ್ಪೆಕ್ಟ್ಫುಲ್, ಈ ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ ಏನಿದೆ, ಇದಕ್ಕೆ ಯಾರ ಹೆಸರು ಅಂತಿಮವಾಗಬಹುದು ಸದ್ಯದ ಬೆಳವಣಿಗೆಗಳನ್ನು ನೋಡಿದ್ರೆ? ಸುನಿಧಿ, ಈಗ ಏನು ಬೆಂಗಳೂರು ಯೂನಿವರ್ಸಿಟಿಯ ಹಾಲಿ ವಿಸಿ ಏನಿದ್ದಾರೆ ಜೈಕರ್ ಅವರು ಈಗ ಜುಲೈ 10ನೇ ತಾರೀಕು ಅವರು ರಿಟೈರ್ಡ್ ಆಗ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಅಲ್ಲಿನ ಒಂದು ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೆ, ಪೈಪೋಟಿ ತುಂಬಾ ಇದೆ. ಯಾಕಂತಂದ್ರೆ ಬಹಳಷ್ಟು ಜನರ ಪೈಪೋಟಿ ನಡುವೆ ಸರ್ಚ್ ಕಮಿಟಿ ಏನು ಸಿ ಬೋರ್ಲಿಂಗಯ್ಯ ಅವರ ನೇತೃತ್ವದ ಒಂದು ಶೋಧ ಸಮಿತಿ ಏನಿತ್ತು, ಅದು ಈಗ 3 ಜನರ ಹೆಸರನ್ನ ಈಗ ಅಂತಿಮಗೊಳಿಸಿ ಈಗ ರಾಜ್ಯಪಾಲರಿಗೆ ಶಿಫಾರಸನ್ನ ಮಾಡಿರುವಂತದ್ದು. ಬೆಂಗಳೂರು ವಿಶ್ವವಿದ್ಯಾಲಯದ ಮಾಜಿ ರಿಜಿಸ್ಟ್ರಾರ್ ಸಿ ಶಿವರಾಜು ಹಾಗೂ ಸಿ ಶ್ರೀನಿವಾಸು ಮತ್ತೆ ವಿಟಿಯು ಮಾಜಿ ರಿಜಿಸ್ಟ್ರಾರ್ ಆಗಿದ್ದಂತ ಜಗನ್ನಾಥ್ ರೆಡ್ಡಿ 3 ಹೆಸರನ್ನ ಈಗ ಶಿಫಾರಸನ್ನ ಮಾಡಿದಿರುವಂತದ್ದು. ಈ 3ರಲ್ಲಿ ಒಬ್ಬರಿಗೆ ಈಗ ವಿವಿಯ ನೂತನ ಕುಲಪತಿಯಾಗಿ ನೇಮಕವನ್ನ ರಾಜ್ಯಪಾಲರು ಮಾಡ್ತಾರೆ. ಬಹಳ ಮುಖ್ಯವಾದ ವಿಚಾರ ಅಂತಂದ್ರೆ ಈ 3 ಹೆಸರ ಪೈಕಿ ಶಿವರಾಜು ಮತ್ತೆ ಜಗನ್ನಾಥ್ ರೆಡ್ಡಿ ಇದಾರಲ್ಲ, ಇವರ ವಿರುದ್ಧ ಹಲವು ಗಂಭೀರ ಆರೋಪಗಳು ಇದೆ. ಮುಖ್ಯವಾಗಿ 2018ರಲ್ಲಿ ಶಿವರಾಜ್ ಅವರು ಮೌಲ್ಯಮಾಪನ ವಿಭಾಗದ ರಿಜಿಸ್ಟ್ರಾರ್ ಆಗಿದ್ದ ಸಂದರ್ಭದಲ್ಲಿ ಖಾಸಗಿ ಕಂಪನಿಯವನಿಗೆ ಟೆಂಡರ್ ಅನ್ನ ಕರೀದಲೆ 2018-19ರಲ್ಲಿ ಉತ್ತರ ಪತ್ರಿಕೆ ಸ್ಕ್ಯಾನ್ ಮಾಡುವಂತ ಕಾರ್ಯಾದೇಶವನ್ನ ನೀಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಅವ್ರ ಮೇಲಿದೆ. ಅದ್ರ ಬಗ್ಗೆ ತನಿಖೆ ಕೂಡ ನಡೀತಾ ಇರುವಂತದ್ದು. ಮತ್ತೊಂದು ಕಡೆ ವಿಟಿಯು ರಿಜಿಸ್ಟ್ರಾರ್ ಜಗನ್ನಾಥ್ ರೆಡ್ಡಿ ಇದಾರಲ್ಲ, ಅವ್ರಿಗೆ 2019ರಲ್ಲಿ ಅವರ ಒಂದು ಕಚೇರಿಯನ್ನ ಕೆಲ ಕೆಲಸಗಳಿಗೆ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಅದೊಂದು ಆರೋಪ ಇದೆ. ಸೊ ಇನ್ನಲ್ಲಿ ಇವರಿಬ್ಬರದ ವಿರುದ್ಧ ಆರೋಪ ಇರೋ ಹಿನ್ನೆಲೆಯಲ್ಲಿ
ಈ ರಾಜ್ಯಪಾಲರು ಯಾವ ರೀತಿ ಡಿಸಿಷನ್ ಮಾಡ್ತಾರೆ ಅನ್ನುವಂತ ಕುತೂಹಲಕ್ಕೆ ಈಗ ಕಾರಣ ಆಗಿರುವಂತದ್ದು. ಈಗ ಡಾಕ್ಟರ್ ಶ್ರೀನಿವಾಸ್ ಏನಿದ್ದಾರೆ, ಶ್ರೀನಿವಾಸ್ ಅವ್ರಿಗೆ ಏನಾದ್ರು ಚಾನ್ಸ್ ಇದೆಯಾ ಎನ್ನುವಂತ ವಿಚಾರಗಳು ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ. ಈಗ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರು ಸಿಎಂ DK ಶಿ ಅವರೊಂದಿಗೆ ಮಾತುಕತೆ ನಡೆಸಿ ಇನ್ನೇನು ಬಹಳ ಬೇಗ ಶೀಘ್ರದಲ್ಲೇ ಒಂದು ಹೆಸರನ್ನ ಅಂತಿಮಗೊಳಿಸಿ ಅವರಿಗೆ ಈಗ ನೂತನ ಕುಲಪತಿಗಳಾಗಿ ಅಧಿಕಾರವನ್ನ ಕೊಡಲಿದ್ದಾರೆ. ಆ ಹಿನ್ನೆಲೆ ಈಗ ಬಹಳಷ್ಟು ಪೈಪೋಟಿ 3 ಜನರ ನಡುವೆ ಇದೆ. ಹಾಗಾಗಿ ಯಾರಿಗೆ ಅದೃಷ್ಟ ಕುಲಾಯಿಸುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ಸುನಿಧಿ. ಧನ್ಯವಾದಗಳು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.